ಮೆಟ್ರೋ ಸುರಂಗ ಮಾರ್ಗದ ಕಾಮಗಾರಿ ನೋಡಿದಾಕ್ಷಣ ಎಲ್ಲರಿಗೂ ಕುತೂಹಲ ಹುಟ್ಟುತ್ತೆ. ಆ ಕಾಮಗಾರಿ ನಡೆಯೋ ಜಾಗದಲ್ಲಿ ಪ್ರತಿನಿತ್ಯ ಜನ ಸಂಚರಿಸ್ತಾನೆ ಇರ್ತಾರೆ. ಆದರೆ ಅವರು ಯಾರ ಗಮನಕ್ಕೂ ಬಾರದಂತೆ ನಿಗೂಢವಾಗಿ ನಡೆದಿರುವಂತಹ ಸುರಂಗ ಕಾಮಗಾರಿಯ ದೃಶ್ಯ ಇಲ್ಲಿದೆ ನೋಡಿ. ಹೆಲೆನ್ ಮಾರ್ಗರಿಟಾ ಸಾಹಸದಿಂದಾಗಿ ಪೂರ್ವ ಪಶ್ಚಿಮ ಕಾರಿಡಾರ್ನಲ್ಲಿ ಜೂನ್ 2011ರಲ್ಲಿ ಸುರಂಗ ಕೊರೆಯುವ ಕಾಮಗಾರಿ ಆರಂಭವಾಯಿತು. 2014ರ ಮಾರ್ಚ್ 17ರಂದು ಜೋಡಿ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಪೂರ್ಣವಾಯಿತು. ಈ ಮಾರ್ಗದಲ್ಲಿ ಸುರಂಗ ನಿರ್ಮಿಸಿದ್ದು ಹೆಲೆನ್ ಮತ್ತು ಮಾರ್ಗರಿಟಾ ಟಿಬಿಎಂಗಳು. ಉತ್ತರ ದಕ್ಷಿಣ ಕಾರಿಡಾರ್ನಲ್ಲಿ ಪುಟ್ಟೇನಹಳ್ಳಿ ಕ್ರಾಸ್ನಿಂದ ಹೆಸರುಘಟ್ಟ ಕ್ರಾಸ್ವರೆಗಿನ 4 ಕಿಲೋಮೀಟರ್ ಸುರಂಗವಿದೆ. ಈಗಾಗಲೇ ಕೆಆರ್ ರಸ್ತೆಯ ಶಿವಶಂಕರ ವೃತ್ತದಿಂದ ವಾಣಿ ವಿಲಾಸ ಆಸ್ಪತ್ರೆವರೆಗೆ ಸುರಂಗ ನಿರ್ಮಾಣ ಪೂರ್ಣಗೊಂಡಿದೆ. ಸದ್ಯ ಕಾವೇರಿ ಮತ್ತು ಗೋದಾವರಿ ಟಿಬಿಎಂಗಳು ಮೆಜೆಸ್ಟಿಕ್ನಿಂದ ಚಿಕ್ಕಪೇಟೆ ಕಡೆಗೆ ಸುರಂಗ ಕೊರೆಯುವ ಕಾರ್ಯದಲ್ಲಿ ನಿರತವಾಗಿದೆ. ಇದರ ಪೂರ್ವದಲ್ಲಿ ಸುಮಾರು 230 ಮೀಟ್ರ್ ಟನಲ್ ಇದೆ, ಅದು ಪೂರ್ತಿ ಮುಗಿದಿದೆ. ಈ ಸ್ಟೇಷನ್ನು 242 ಮೀಟ್ರ್ ಇದೆ, ಅದು ಆಲ್ಮೋಸ್ಟ್ ಮುಗಿದಿದೆ. ಅಂದರೆ ನಾನು ಹೇಳ್ತಾ ಇರೋ ಸಿವಿಲ್ ವರ್ಕು. ಇದರ ನಂತರ ಒಂದು ನ್ಯಾಟಮ್ ಟನಲ್ ಇದೆ, ಅದನ್ನು ಬೆಂಗಳೂರಿನಲ್ಲಿ ಬಾಕಿ ಕಡೆ ಎಲ್ಲ ಮಷೀನಿಂದ ಮಾಡಿದ್ದೇವೆ. ಇದು ಮ್ಯಾನ್ಯುಯಲಿ ಮಾಡಿದಂಥ ಟನಲ್ಲು ಅದು ಇದೆ. ಅದರ ನಂತರ ಕಟ್ ಆ್ಯಂಡ್ ಕವರ್ ಇದೆ, ನಂತರ ರ್ಯಾಂಪ್ ಇದೆ. ಅಲ್ಲಿಂದ ಇಲ್ಲಿಗೆ ಉದ್ದ ಸುಮಾರು 800 ಮೀಟ್ರ್ ಆಗ್ಬೋದು. ಬೆಂಗಳೂರಂತಹ ಸಿಟಿಲಿ ಒಂದು ಅಂಡರ್ ಪಾಸ್ ಮಾಡಿ ಮಳೆಗಾಲದಲ್ಲಿ ಅದು ಸುರಕ್ಷೆ ಮಾಡೋದೇ ದೊಡ್ಡ ತಲೆನೋವಾಗಿರುತ್ತೆ. ಅಂಥದ್ರಲ್ಲಿ ಬೆಂಗಳೂರಿನಲ್ಲಿ ಅಂಡರ್ ಪಾಸ್ ಮಾಡ್ತೀವಿ, ಅದ್ರ ಮೂಲಕ ಸುರಂಗವನ್ನು ಕುರಿತೀವಿ, ಅಲ್ಲಿ ಮೆಟ್ರೋ ಟ್ರ್ಯಾಕ್ಗಳನ್ನ ತರ್ತೀವಿ ಅನ್ನುವಂತಹ ಸವಾಲನ್ನು ಮೆಟ್ರೋದವರು ಎದುರಿಸಿದ್ದಾರೆ. ಅದಕ್ಕೊಂದು ಸೂಪರ್ ಐಡಿಯಾ ಸಹ ಮಾಡಿದ್ದಾರೆ. ಆ ಐಡಿಯಾದ ಮಾಹಿತಿ ಈ ರೀತಿದೆ. ಒಂದು ಸುಮಾರು 50,000 ಲೀಟರ್ ಇರುವಂತಹ ಕೆಪಾಸಿಟಿ ನೀರನ್ನು ಇರುವಂತಹ ಒಂದು ಸಾಮರ್ಥ್ಯದ ಟ್ಯಾಂಕರ್ಗಳನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಬರುವಂತಹ ಮಳೆ ನೀರನ್ನು ಶೇಖರಣೆ ಮಾಡಲಾಗುತ್ತೆ. ಇನ್ನು ಇದರ ಸ್ಪೆಷಾಲಿಟಿ ಅಂದರೆ ಮಳೆ ನೀರು ಬಂದಾಗ ಭೂಮಿಯೊಳಗೆ ಅದಕ್ಕೆ ಹಿಂಗೋದಕ್ಕೂ ಸಹ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಅಕಸ್ಮಾತ್ ಅದೇನಾದ್ರು ಇಂಗಲಿಲ್ಲ, ನೀರು ಉಳ್ಕೊಂಡ್ಬಿಡ್ತು ಅಂತ ಅಂದರೆ ಅದನ್ನು ಮೋಟ್ರ್ಗಳ ಮೂಲಕ ಹೊರ ಹಾಕೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಶೌಚಾಲಯದ ಕೊಳಚೆ ನೀರನ್ನು ಸಹ ಹೊರ ಹಾಕೋಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಮೂಲಕ ಯಾವುದೇ ಹನಿ ನೀರು ಸಹ ಟ್ರ್ಯಾಕ್ ಸ್ಟೇಷನ್ಗಾಗಲಿ ಇಲ್ಲ ಮೆಟ್ರೋ ಟ್ರೈನ್ಗಾಗಲಿ ಯಾವುದೇ ಎಫೆಕ್ಟ್ ಮಾಡದಿರೋ ರೀತಿ ಹೊಸ ಐಡಿಯಾವನ್ನು ರೂಪಿಸಿದ್ದಾರೆ. ಇಲ್ಲಿ ಈ ಸ್ಟೇಷನ್ ನಾವು ಮೊದಲು ಶುರು ಮಾಡಿದ ಸ್ಟೇಷನ್ ಇದರಲ್ಲಿ ಇದು ರೈಲ್ವೆ ಜಾಗದಲ್ಲಿದೆ. ಈ ಸ್ಟೇಷನ್ ಸ್ವಲ್ಪ ಚಿಕ್ಕದಿದೆ, ಅಂದರೆ ಲೆಂಗ್ತ್ನಲ್ಲಿ ಇದು 240 ಮೀಟ್ರ್ ಇದೆ. ಉಳಿದ ಸ್ಟೇಷನ್ನು 272 ಮೀಟ್ರ್ ಇದೆ. ಇದರಲ್ಲಿ ಸ್ವಲ್ಪ ಕಲ್ಲಿದ್ದಿತ್ತು ಬಾಟಮ್ನಲ್ಲಿ, ಅದನ್ನು ಬ್ಲಾಸ್ಟ್ ಮಾಡಿದ್ದೇವೆ. ಇಲ್ಲಿ 2 ಕಡೆ ರೈಲ್ವೆ ಕಾಲೋನಿ ಇದೆ, ಅವ್ರಿಗೆ ತೊಂದರೆ ಆಗದಿದ್ದಂಗೆ ಮಾಡಬೇಕಾಗಿತ್ತು, ಅದನ್ನು ಹಾಗೆ ಮಾಡಿದ್ದೇವೆ. ಇನ್ನು ಮಾರುಕಟ್ಟೆ ಮಾರ್ಗದಿಂದ ಹೊರಬಂದು ವಿಧಾನಸೌಧದ ಕಡೆ ಮುಖ ಮಾಡಿದರೆ ಮುಗೀತು. ಕಟ್ಟಡಗಳ ಅಡಿಯಲ್ಲಿ ಸುರಂಗ ಮಾರ್ಗ ನಗರ ರೈಲು ನಿಲ್ದಾಣ ಮತ್ತು ರಾಜಭವನ ಸಮೀಪದ ಪ್ರಧಾನ ಅಂಚೆ ಕಚೇರಿ ಬಳಿ 300 ಮೀಟರ್ ರೇಡಿಯಸ್ನಷ್ಟು ತಿರುವು ಪಡೆದುಕೊಂಡಿದೆ. ಜಿಪಿಒ ಕಚೇರಿ ಮುಂಭಾಗದ ಬೃಹತ್ ಪಿಲ್ಲರ್ಗಳ ಅಡಿಯಲ್ಲೇ ಸುರಂಗ ಹಾದು ಹೋಗಿದೆ. ಇದಲ್ಲದೆ ಕೆಜಿ ರಸ್ತೆ ಮತ್ತು ಧನ್ವಂತರಿ ರಸ್ತೆಯಲ್ಲಿನ ಹಲವಾರು ಕಟ್ಟಡಗಳ ತಳಪಾಯದಡಿಯೇ ಸುರಂಗ ಮಾರ್ಗದ ಹಾದಿ ಇದೆ. ನಾವು ಟನಲಿಂಗ್ ಶುರು ಮಾಡಿದ್ದು ಮ್ಯಾಜೆಸ್ಟಿಕ್ಕಿಂದ ಸೆಂಟ್ರಲ್ ಕಾಲೇಜ್ ಕಡೆ ಹೋಗುವಾಗ ಫಸ್ಟ್ ನಮಗೆ ಸಿಕ್ಕದ್ದು ಶಾರದಾ ಹೋಟೆಲ್, ಮತ್ತು ಅದರ ಆಚೆ ಈಚೆ ಶಾರದಾ ಹೋಟೆಲ್ ದೊಡ್ಡ ಕಟ್ಟಡ, ಅದರ ಆಚೆ ಈಚೆ ಸಣ್ಣ ಸಣ್ಣ ಕಟ್ಟಡಗಳಿದ್ವು. ಅದರ ಕೆಳಗಡೆ ಹೋಗಿದ್ದೇವೆ. ಆವಾಗ ಅಂದರೆ ತೊಂದರೆ ಏನಾಗಲಿಲ್ಲ, ಬಟ್ ನಾವು ಅದರಲ್ಲಿ ಪೂರ್ತಿ ಸಿಸ್ಟಮ್ ಹಾಕಿದ್ವಿ. ಏನಾದರೂ ಅಲ್ಲಿ ಸೆಟ್ಲ್ಮೆಂಟ್ ಆದರೆ ಇನ್ಸ್ಟ್ರುಮೆಂಟೇಷನ್ ಅಂತ ಹೇಳ್ತೇವೆ, ಅದನ್ನೆಲ್ಲ ಇಟ್ಕೊಂಡು ವಿತ್ ಫುಲ್ ಕೇರ್ ನಾವು ಅದನ್ನು ಮಾಡಿದ್ದೇವೆ. ಅಲ್ಲೇನೂ ತೊಂದರೆ ಆಗಿಲ್ಲ. ಮೆಟ್ರೋ ಟ್ರೈನ್ ಸಂಪೂರ್ಣವಾಗಿ ಎಲೆಕ್ಟ್ರಿಕಲ್ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಬೆಂಕಿ ಅನಾಹುತ ಸಂಭವಿಸಲ್ಲ ಅಂತ ಸಂಪೂರ್ಣವಾಗಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಹೀಗಾಗಿ ಇದಕ್ಕೆ ಪರ್ಯಾಯವಾಗಿ ಏನೇನು ಮಾಡ್ಕೋಬೇಕು ಅದರ ಸಿದ್ಧತೆ ಸಹ ಮೆಟ್ರೋ ಮಾಡ್ಕೊಂಡಿದೆ. ಇನ್ನು ಅಂಡರ್ ಪಾಸ್ ಸ್ಟೇಷನ್ಗಳನ್ನು ನೀವು ನೋಡ್ತಿರ್ಬೋದು. ಅಂಡರ್ಗ್ರೌಂಡ್ಗಳಲ್ಲಿ ಈಗಾಗಲೇ ಫ್ಯಾನ್ಗಳನ್ನು, ಬೃಹದಾಕಾರವಾದಂತಹ ಫ್ಯಾನ್ಗಳನ್ನು ಅಳವಡಿಕೆ ಮಾಡೋದಕ್ಕೋಸ್ಕರ ಸ್ಟೇಷನ್ನ 4 ಭಾಗಗಳಲ್ಲೂ ಸಹ ವ್ಯವಸ್ಥೆ ಮಾಡಿರ್ತಾರೆ. ಆ ಭಾಗದ ಒಂದು ಚಿತ್ರಣವನ್ನು ನೀವು ನೋಡ್ತಿದ್ರಿ. ಇದೇ ಸ್ಪೇಸ್ನಲ್ಲಿ ಫ್ಯಾನ್ ಬರುತ್ತೆ. ಒಂದೊಮ್ಮೆ ಫೈರ್ ಆದಾಗ ಪ್ರಯಾಣಿಕರು ಇಲ್ಲಿ ಈ ಸ್ಪೇಸನ್ನು ಯೂಸ್ ಮಾಡ್ಕೊಳ್ಳೋ ಮೂಲಕ, ರ್ಯಾಂಪ್ನ ಸ್ಪೇಸನ್ನು ಯೂಸ್ ಮಾಡ್ಕೊಳ್ಳೋ ಮೂಲಕ ಫ್ಯಾನ್ಗಳಲ್ಲಿ ಗಾಳಿಯನ್ನು ವಾಪಸ್ ಎಳೆದು ಆ ಕಡೆ ಬಿಡ್ತಾರೆ.
ಇಲ್ಲಿನ ಟ್ರ್ಯಾಕ್ನ ಮುಂಭಾಗದಲ್ಲಿ ಈಗ ಇಂಜಿನ್ಗಳಿರುತ್ತೆ, ಇಂಜಿನಲ್ಲಿ ಇದರ ಕಂಟ್ರೋಲ್ಗಳನ್ನು ನೀಡಿರ್ತಾರೆ. ತದನಂತರ ಇದನ್ನು ಫೈರ್ ಎಕ್ಸಿಟ್ ಪ್ಲೇಸ್ ಅಂತ ಕರೀತಾರೆ. ಈ ಸ್ಟೇರ್ ಕೇಸ್ಗಳನ್ನು ಯೂಸ್ ಮಾಡ್ಕೊಳ್ಳೋ ಮೂಲಕ ಫಸ್ಟ್ ನಾವು ಎಕ್ಸಿಟ್ ತೊಗೊಂಡ್ವಲ್ಲ, ಎಂಟ್ರಿ ತೊಗೊಂಡ್ವಲ್ಲ, ಆ ಜಾಗಕ್ಕೆ ಸಂಪೂರ್ಣವಾಗಿ ಪ್ರಯಾಣಿಕರು ಸೇಫ್ ಆಗಿ ಸಾಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಟನಲ್ ವೆಂಟಿಲೇಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಅದಕ್ಕೇನಾದರೂ ಬೆಂಕಿ ಆದರೆ, ಟನಲ್ನಲ್ಲಿ ಬೆಂಕಿ ಆದರೆ ಏನೇನು ಮಾಡಬೇಕು ಅಂತ ಅವರದ್ದೇ ಪ್ರೊಸೀಜರ್ ಇದೆ. ದೊಡ್ಡ ದೊಡ್ಡ ಫ್ಯಾನ್ಸ್ ಇದ್ದಾವೆ. ಈ ಗಾಳಿಯನ್ನು ತಳ್ಳಬೇಕಾ ಅಥವಾ ಸಕ್ ಮಾಡಬೇಕು, ಪುಷ್ ಆರ್ ಪುಲ್ ಅಂತ, ಅದನ್ನೇನು ಮಾಡಬೇಕಂತ ಅವರು ಡಿಸೈಡ್ ಮಾಡ್ತಾರೆ. ಜನ ಎಲ್ಲಿದ್ದಾರೆ, ಟ್ರೈನ್ ಎಲ್ಲಿದೆ ಅಂದ್ಕೊಂಡು. ಅದಕ್ಕೆ TVS ಅರೇಂಜ್ಮೆಂಟ್ ಇದೆ. ಸುರಂಗ ಮಾರ್ಗ ನಿರ್ಮಾಣ ಸವಾಲು. ಯಾಕಂದ್ರೆ ಅಂಡರ್ಗ್ರೌಂಡ್ ಮಾರ್ಗ ಪಾರಂಪರಿಕ ಕಟ್ಟಡಗಳ ರಕ್ಷಣೆ ಮೆಟ್ರೋದ ಮೊದಲ ಆದ್ಯತೆ. ಇದರಲ್ಲಿ ವಿಧಾನಸೌಧ ಹಾಗೂ ವಿಕಾಸಸೌಧವೂ ಒಂದು. ವಿಕಾಸಸೌಧ ಮತ್ತು GPO ಕಚೇರಿ ಬಳಿ ಬೃಹತ್ ಬಂಡೆಕಲ್ಲುಗಳು ಸುರಂಗ ಕೊರೆಯಲು ಅಡ್ಡಿಯಾಗಿದ್ದವು. ಅಲ್ಲೂ ಯಶಸ್ವಿ ಆಯಿತು. ನಿಲ್ದಾಣಗಳಲ್ಲೂ ಕೂಡ ದೊಡ್ಡ ಕಲ್ಲು ಬಂಡೆಗಳು ಕೆಲಸಕ್ಕೆ ಅಡ್ಡಿಯಾದವು. ವಿಧಾನಸೌಧ ಮತ್ತು ಹೈಕೋರ್ಟ್ ಕಟ್ಟಡಗಳಿಗೆ ಹಾನಿಯಾಗದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಈಗಷ್ಟೇ ಕಲ್ಲು ಬಂಡೆಗಳನ್ನು ಪುಡಿ ಮಾಡಲಾಗಿದೆ. ಸೆಂಟ್ರಲ್ ಕಾಲೇಜ್ ಹತ್ರನೂ ಒಂದು ಬೆಂಗಳೂರು ಕೆನರಾ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಕೆಳಗಡೆನೂ ಹೋಗಿದ್ದೇವೆ. ಅಲ್ಲಿ ಸ್ವಲ್ಪ ರಾಕ್ ಇದ್ದಿತ್ತು, ಬೌಲ್ಡರ್ಸು. ಇವನ್ ಕಾವೇರಿ ಭವನ್ ತನ ಅದರದ್ದು ವೈಬ್ರೇಷನ್ ಹೋಗ್ತಿತ್ತು. ಕಾವೇರಿ ಭವನ್ ಇಂಜಿನಿಯರ್ಸು ತುಂಬ ಥರ ನಮ್ಗೆ ಹೇಳಿದ್ದಾರೆ, ಏನು ವೈಬ್ರೇಷನ್ ಫೀಲ್ ಆಗ್ತಾ ಇದೆ ಅಂತ. ಆದರೆ ನಾವು ಯಾವಾಗ ಅವ್ರು ಹೇಳ್ತಾರೋ ಅದನ್ನು ಚೆಕ್ ಮಾಡ್ತಿದ್ವಿ, ಎಷ್ಟು ಇಂಟೆನ್ಸಿಟಿ ಇದೆ ಅಂತ. ಅದೇನು ಇಟ್ ವಾಸ್ ವಿದಿನ್ ದ ಲಿಮಿಟ್, ಅದಕ್ಕೆ ಏನು ತೊಂದರೆ ಏನಾಗಿಲ್ಲ. ಬಟ್ ವಿ ಹ್ಯಾವ್ ಡನ್ ದ ಟನಲಿಂಗ್ ಸಕ್ಸಸ್ಫುಲ್. ಮೆಟ್ರೋ ಸುರಂಗ ಮಾರ್ಗದ ಕಾಮಗಾರಿ ಮತ್ತು ಆ ಮಾರ್ಗದ ಪರಿಚಯವಾಯಿತು. ಆದರೆ ಈ ಸುರಂಗ ಮಾರ್ಗದಲ್ಲಿ ಬರೋ ಸ್ಟೇಷನ್ಗಳ ಕಾಮಗಾರಿಯ ಚಿತ್ರಣ ಇನ್ನೂ ವಿಶೇಷವಾದದ್ದು.